ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 8ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 24,320ರ ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ 36 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 234 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ ಇವತ್ತು 100 ಪಾಯಿಂಟ್ ರೇಂಜ್ನಲ್ಲೇ ಟ್ರೇಡ್ ಆಗಿದೆ. ಹೆಚ್ಚಿನ ಒಂದು ಮೊಮೆಂಟಮ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಮಾರ್ಕೆಟ್ ಈಗ ಆಲ್ ಟೈಮ್ ಹೈ ಹತ್ರ ಇರೋದ್ರಿಂದ ಸ್ವಲ್ಪ ಕನ್ಸಾಲಿಡೇಷನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ONGC ಇವತ್ತು ಟಾಪ್ ಗೇನರ್ ಆಗಿತ್ತು. 4% ಗೇನ್ ONGCಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ONGC ಸ್ಟಾಕ್ ಅನ್ನ JM ಫಿನಾನ್ಷಿಯಲ್ಸ್ ಕವರ್ ಮಾಡಿ 325ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ITC ಕೂಡ ಇವತ್ತು 2.5% ಗೇನ್ ಆಯಿತು. ITC ಸ್ಟಾಕ್ ಅನ್ನ ಮೋತಿಲಾಲ್ ಓಸ್ವಾಲ್ ಕವರ್ ಮಾಡಿ 530ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇವರ ಸಿಗರೇಟ್ ವಾಲ್ಯೂಮ್ ಮತ್ತೆ FMCG ಬಿಸ್ನೆಸ್ ಸ್ಟ್ರಾಂಗ್ ಆಗಿ Q1 ನಲ್ಲಿ ಗ್ರೋ ಆಗುತ್ತೆ ಅನ್ನೋದು ಮೋತಿಲಾಲ್ ಓಸ್ವಾಲ್ನ ವ್ಯೂ ಆಗಿರುತ್ತೆ. ಸೊ ಟಾರ್ಗೆಟ್ ಅಪ್ಗ್ರೇಡ್ಸ್ ಆಗಿರೋದ್ರಿಂದ ITC ಕೂಡ ಇವತ್ತು ಗೇನ್ ಆಗಿದೆ. ಹಾಗೆ ಇವತ್ತು FMCG ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. FMCG ಕಂಪನಿಗಳು ಒಳ್ಳೆ ಒಂದು Q1 ಅಪ್ಡೇಟ್ಸ್ ಅನ್ನು ಶೇರ್ ಮಾಡ್ತಿದ್ದಾರೆ. ಆದ್ರಿಂದ FMCG ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. HUL ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ನಲ್ಲಿ ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. HDFC ಲೈಫ್ ಇವತ್ತು 2.5% ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ DV ಸ್ಲ್ಯಾಬ್ ನೋಡೋದಕ್ಕೆ ಸಿಗ್ತದೆ. DV ಸ್ಲ್ಯಾಬ್ನಲ್ಲಿ 3.5%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಅದೇ ರೀತಿಯಲ್ಲಿ ಟೈಟನ್ ಕೂಡ ಇವತ್ತು 3.5% ಕರೆಕ್ಟ್ ಆಗಿದೆ. ಟೈಟನ್ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಕೂಡ ಕಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಮುಂದಿನ 2 ಕ್ವಾರ್ಟರ್ ಬಿಸ್ನೆಸ್ನಲ್ಲಿ ಅಷ್ಟೊಂದು ಗ್ರೋತ್ ಇರೋದಿಲ್ಲ ಅನ್ನೋದು ಆಗಿರುತ್ತೆ. ಟೈಟನ್ ಕಳೆದ 6 ತಿಂಗಳಲ್ಲಿ ಆಲ್ಮೋಸ್ಟ್ 15% ಕರೆಕ್ಟ್ ಆಗಿದೆ. 3,800 ಲೆವೆಲ್ ಅನ್ನ ಟೈಟನ್ ರೀಚ್ ಮಾಡಿತ್ತು. ಆ ಒಂದು ಲೆವೆಲ್ನಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಟೈಟನ್ ಈಗ ತಮ್ಮ Q1 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಇವರ ರೆವೆನ್ಯೂ ಗ್ರೋತ್ 9% ಡಿಕ್ಲೇರ್ ಆಗಿದೆ. ಸೊ ಬ್ರೋಕರೇಜ್ಗಳೇನು ಎಸ್ಟಿಮೇಷನ್ ಅನ್ನು ಮಾಡಿದ್ರು ಅದಕ್ಕಿಂತ ಕಡಿಮೆ ರೆವೆನ್ಯೂ ಗ್ರೋತ್ ಡಿಕ್ಲೇರ್ ಆಗಿದೆ. ಈ ರೀಸನ್ ಇಂದ JP ಮಾರ್ಗನ್ ಮತ್ತೆ ಸ್ಟಾಕ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ಈ ಮುಂಚೆ ಅವರು 3,850ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಅದನ್ನ ಈಗ 3,450ಕ್ಕೆ ಡೌನ್ ಗ್ರೇಡ್ ಮಾಡಿದ್ದಾರೆ. ಈ ಒಂದು ಡೌನ್ ಗ್ರೇಡ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬಿಸ್ನೆಸ್ ಅಪ್ಡೇಟ್ಸ್ ಗಳು ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಯೂಶಲಿ Q1 Q2 ನಲ್ಲಿ ಅಷ್ಟೊಳ್ಳೆ ಬಿಸ್ನೆಸ್ ಅನ್ನ ಟೈಟನ್ ಡಿಕ್ಲೇರ್ ಮಾಡೋದಿಲ್ಲ. Q3 Q4 ನಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ನ ಅಪ್ಡೇಟ್ಸ್ ಇರುತ್ತೆ. ಯಾಕೆಂದ್ರೆ ಆಗ ಫೆಸ್ಟಿವಲ್ ಸೀಸನ್ ಇರುತ್ತೆ ಮತ್ತೆ ಸಾಕಷ್ಟು ಈವೆಂಟ್ಸ್ ಗಳು ಇರೋದ್ರಿಂದ ಟೈಟನ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಅಪ್ಡೇಟ್ ಮಾಡ್ತಾರೆ. ಆದ್ರಿಂದ ಯೂಶಲಿ Q1 Q2 ನಲ್ಲಿ ಸ್ಟಾಕ್ ಪ್ರೈಸ್ ನಲ್ಲಿ ಸ್ವಲ್ಪ ವೀಕ್ನೆಸ್ ಇರುತ್ತೆ. ಹಾಗೆ ಟೈಟನ್ ನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಪ್ಲಾನ್ ಇದ್ರೆ ಇದೊಂದು ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ. ಹಾಗೆ ತುಂಬಾ ಜನ ಕಮೆಂಟ್ಸ್ ನಲ್ಲಿ ಕೇಳ್ತಾ ಇದ್ರಿ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ ಗಳನ್ನ ರೆಕಮೆಂಡ್ ಮಾಡಿ ಅಂತ. ಸೊ ನೀವು ರಿಸ್ಕ್ ಫ್ರೀ ಆಗಿ ನಿಫ್ಟಿ 50 ಕಂಪನಿಗಳಲ್ಲಿ ಈಸಿಯಾಗಿ ಸ್ವಿಂಗ್ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಸೊ ಸ್ವಲ್ಪ ಸಮಯವನ್ನ ಕೊಡಬೇಕಾಗುತ್ತೆ. 6ರಿಂದ 7 ತಿಂಗಳ ಸಮಯ ಬೇಕೇ ಬೇಕಾಗುತ್ತೆ. ಸೊ ಟೈಟನ್ ಅಂತ ಸ್ಟಾಕ್ಗಳು ಈ ಲೆವೆಲಲ್ಲಿ ಈಗ ಅವೈಲೇಬಲ್ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ. ಸೊ 3,600 3,700 ಟಾರ್ಗೆಟ್ಸ್ ಅನ್ನು ನೀವು ಇಟ್ಕೋಬಹುದಾಗುತ್ತೆ. ಹಾಗೆ ಸ್ಟಾಕ್ ಪ್ರೈಸ್ ನಲ್ಲಿ ಎಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ ಅಷ್ಟು ಶೇರ್ಸ್ ಗಳನ್ನ ಆಡ್ ಮಾಡ್ಕೊಳ್ತಾ ಹೋಗ್ಬೋದು. ಫಂಡಮೆಂಟಲ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ನಿಫ್ಟಿ 50ಯ ಕಂಪನೀಸ್ ಕೂಡ ಆಗಿದೆ. ಹಾಗೆ ಲಾಂಗ್ ಟರ್ಮ್ ನ ಪ್ಲಾನ್ಸ್ ಇದ್ರೂ ಕೂಡ ಟೈಟನ್ ಒಳ್ಳೆ ಒಂದು ಕಂಪನಿ ಆಗುತ್ತೆ. ಬಟ್ ಮುಂದಿನ 1-2 ಕ್ವಾರ್ಟರ್ ಖಂಡಿತವಾಗ್ಲೂ ಪ್ರೆಷರ್ ಇದ್ದೇ ಇರುತ್ತೆ. ಅದಾದ್ಮೇಲೆ ಸ್ಟಾಕ್ ರಿಕವರ್ ಆಗುತ್ತೆ. ಆ ಒಂದು ರಿಕವರಿನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ನೀವು ಮಾಡ್ಕೋಬಹುದಾಗುತ್ತೆ. ಸೊ ಸಿಮಿಲರ್ ಕೇಸ್ ಬಜಾಜ್ ಫಿನಾನ್ಸ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಗ್ತದೆ. 8,000 ಲೆವೆಲ್ಸ್ ಅನ್ನ ಕಂಪನಿ ರೀಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ಕಂಟಿನ್ಯೂಸ್ ಡೌನ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಸೊ ಬಜಾಜ್ ಫಿನಾನ್ಸ್ ಕೂಡ ಅಷ್ಟೇ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಸ್ವಿಂಗ್ ಟ್ರೇಡಿಂಗ್ ಕ್ಯಾಂಡಿಡೇಟ್ ಕೂಡ ಆಗಿರುತ್ತೆ. ಸೊ ಈ ಒಂದು ಸ್ಟಾಕ್ ನಲ್ಲಿ ಕೂಡ ಅಷ್ಟೇ ಡೌನ್ ಸೈಡ್ ಬಂದಷ್ಟು ಕೂಡ ಶೇರ್ಸ್ ಗಳನ್ನ ಆಡ್ ಮಾಡ್ಕೊಳ್ತಾ ಹೋಗಬಹುದಾಗುತ್ತೆ. 8,000 ಟಾರ್ಗೆಟ್ ಅನ್ನು ನೀವು ಇಟ್ಕೋಬಹುದು. 8,000 ಲೆವೆಲ್ಗೆ ಹೋದಾಗ ನೀವೇನು ಶೇರ್ಸ್ ಗಳನ್ನ ಬೈ ಮಾಡ್ಕೊಂಡಿರ್ತೀರಾ ಅದರಲ್ಲಿ 50% ಪ್ರಾಫಿಟ್ ಅನ್ನು ಬುಕ್ ಮಾಡ್ಕೋಬಹುದಾಗುತ್ತೆ. ಮತ್ತೆ ಹೈಯರ್ ಲೆವೆಲ್ ನಿಂದ ಕರೆಕ್ಷನ್ ಬರುತ್ತೆ. ಆ ಲೋವರ್ ಲೆವೆಲ್ ನಲ್ಲಿ ನೀವು ಇನ್ನಷ್ಟು ಶೇರ್ಸ್ ಗಳನ್ನ ಆಡ್ ಮಾಡಿಕೊಂಡು ಇದೇ ರೀತಿಯಲ್ಲಿ ನಿಫ್ಟಿ 50 ಕಂಪನಿಗಳಲ್ಲೇ ಆರಾಮಾಗಿ ಸ್ವಿಂಗ್ ಟ್ರೇಡಿಂಗ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಕೂಡ ಕಂಟಿನ್ಯೂ ಮಾಡಬಹುದಾಗುತ್ತೆ. BPCL ನಲ್ಲಿ ಕೂಡ ಅಷ್ಟೇ ಇವತ್ತು 2%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬೋನಸ್ನ ನ್ಯೂಸ್ನಿಂದ ಸ್ಟಾಕ್ ತುಂಬಾನೇ ಗೇನ್ ಆಗಿತ್ತು. ಬಟ್ ಈಗ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಸೊ BPCL ನ Q1 ರಿಸಲ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ಒಂದು ರಿಸಲ್ಟ್ ಬಂದ್ರೆ ಮತ್ತೆ ಸ್ಟಾಕ್ ರಿಕವರ್ ಆಗ್ಬೋದು. ಹಾಗೆ ಶ್ರೀರಾಮ್ ಫಿನಾನ್ಸ್ ನಲ್ಲಿ ಕೂಡ ಅಷ್ಟೇ ನಿಫ್ಟಿ 50ಗೆ ಆಡ್ ಆದ್ಮೇಲೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂದಿತ್ತು. ಸೊ ಯೂಶಲಿ ಮ್ಯೂಚುವಲ್ ಫಂಡ್ಗಳು ಯಾವೆಲ್ಲ ಕಂಪನೀಸ್ ನಿಫ್ಟಿ 50 ಅಥವಾ ಸೆನ್ಸೆಕ್ಸ್ ಈ ರೀತಿಯ ಇಂಡೆಕ್ಸ್ ಗಳಿಗೆ ಆಡ್ ಆಗುತ್ತೆ ಆಗ ರೀಬ್ಯಾಲೆನ್ಸಿಂಗ್ ಅನ್ನ ಮಾಡ್ಕೋತಾರೆ. ಆಗ ಒಳ್ಳೆ ಒಂದು ಬೈಯಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಾಗ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಇರುತ್ತೆ. ಹಾಗೆ ಅದಾನಿ ಪೋರ್ಟ್ಸ್ ಕೂಡ ಇವತ್ತು 1.5% ಕರೆಕ್ಟ್ ಆಗಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ 2,866 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. FIIs ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ಬಟ್ ಕೇವಲ 60 ಕೋಟಿಯ ನೆಟ್ ಬೈಯಿಂಗ್ ನಮಗೆ ನೋಡೋದಕ್ಕೆ ಸಿಗ್ತದೆ.
ಅದಾನಿ ವಿಲ್ಮಾರ್ ಕೂಡ ತಮ್ಮ ಕ್ವಾರ್ಟರ್ 1 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಶೇರ್ ಮಾಡಿದ್ದಾರೆ. FMCG ಸೆಗ್ಮೆಂಟ್ ನಲ್ಲಿ 46% ನಷ್ಟು ವಾಲ್ಯೂಮ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಅದಾನಿ ವಿಲ್ಮಾರ್ ನ ಕಡೆಯಿಂದ ಬಂದಿದೆ. ಅದಾನಿ ವಿಲ್ಮಾರ್ ಫಾರ್ಚೂನ್ ಬ್ರ್ಯಾಂಡ್ ನ ಅಡಿಯಲ್ಲಿ ತಮ್ಮ FMCG ಪ್ರಾಡಕ್ಟ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಇವರ ಎಡಿಬಲ್ ಆಯಿಲ್ ಮೋಸ್ಟ್ ಸೆಲ್ಲಿಂಗ್ ಎಡಿಬಲ್ ಆಯಿಲ್ ಆಗಿರುತ್ತೆ ಭಾರತದಲ್ಲಿ. ಹಾಗೆ ಅದಾನಿ ವಿಲ್ಮಾರ್ ಏನಿದೆ ಸಿಂಗಾಪುರ್ ಬೇಸ್ಡ್ ಒಂದು ಜಾಯಿಂಟ್ ವೆಂಚರ್ ಕಂಪನಿ ಆಗಿರುತ್ತೆ. ಅದಾನಿ ಗ್ರೂಪ್ ನ ಕಂಪನಿ ಆಗಿದ್ರು ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು ವೀಕ್ನೆಸ್ ರೀಸೆಂಟ್ ಟೈಮ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 800 ಹೈ ಅನ್ನ ಕಂಪನಿ 2023 ಅರೌಂಡ್ ಅಲ್ಲಿ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಒಂದೆರಡು ಕ್ವಾರ್ಟರ್ಗಳಲ್ಲಿ ಕಂಪನಿ ಲಾಸ್ ಅನ್ನು ಕೂಡ ಡಿಕ್ಲೇರ್ ಮಾಡಿತ್ತು. ಅದಾದ್ಮೇಲೆ ಈಗ ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತದೆ. ಬಟ್ ವ್ಯಾಲ್ಯೂಷನ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗಿ ಇದೆ. ಸೊ ಈ ಒಂದು ಕಂಪನಿಯ PE ಕೂಡ 280 ಲೆವೆಲ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇಂಡಸ್ಟ್ರಿ PE ಅನ್ನ ಅಬ್ಸರ್ವ್ ಮಾಡಿ 23-24 ಲೆವೆಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ROE ROCE ಕೂಡ ತುಂಬಾನೇ ಕಡಿಮೆ ಇದೆ. ಒಳ್ಳೆ ಒಂದು ಪ್ರಾಫಿಟ್ಸ್ ಗಳನ್ನ ಡಿಕ್ಲೇರ್ ಮಾಡಬೇಕಾಗುತ್ತೆ. ಪ್ರಾಫಿಟ್ಸ್ ಇನ್ಕ್ರೀಸ್ ಆದ್ರೆ ಸಡನ್ ಆಗಿ ನಮಗೆ ಬೈಯಿಂಗ್ ಮೊಮೆಂಟಮ್ ಕೂಡ ಕಾಣಿಸುತ್ತೆ. ಇವತ್ತು ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. RVNL ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಇವತ್ತು ಕೂಡ ಸ್ಟಾಕ್ 16% ನಷ್ಟು ಗೇನ್ ಆಗಿದೆ. ಹಾಗೆ IRFC ಕೂಡ ಮತ್ತೆ 200 ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತದೆ. ಇರ್ಕಾನ್ ರೈಲ್ಟೆಲ್ ನ ಸ್ಟಾಕ್ ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಸೊ ಬಜೆಟ್ನ ದಿನಗಳು ಹತ್ರ ಬರ್ತಿದೆ. ಆದ್ರಿಂದ ಈ ರೈಲ್ವೆ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ರೀಸೆಂಟ್ ಆಗಿ ರೈಲ್ವೆ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹೊಸದಾಗಿ 2500 ಜನರಲ್ ಪ್ಯಾಸೆಂಜರ್ ಕೋಚಸ್ ಗಳನ್ನ ಬಿಲ್ಡ್ ಮಾಡ್ತೀವಿ, 10,000 ಅಡಿಷನಲ್ ಕೋಚಸ್ ಗಳನ್ನ ರೈಲ್ವೇಸ್ಗೆ ಆಡ್ ಮಾಡ್ತೀವಿ ಅಂತ. ಸೊ ಇದು ರೈಲ್ವೆ ಸ್ಟಾಕ್ ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ 50 ಹೊಸ ಅಮೃತ್ ಭಾರತ್ ಟ್ರೈನ್ಸ್ ಗಳನ್ನ ಕೂಡ ಅನೌನ್ಸ್ ಮಾಡುವಂತ ಚಾನ್ಸಸ್ ಇದೆ. ಸೊ ಯೂಶಲಿ ಬಜೆಟ್ ನ ಸಮಯ ಬಂದಾಗ ಡಿಫೆನ್ಸ್ ರೈಲ್ವೆ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇರುತ್ತೆ. ಬಟ್ ಬಜೆಟ್ ನ ದಿನದಂದು ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬಜೆಟ್ ಅಲೋಕೇಶನ್ಸ್ ಆಗಲಿಲ್ಲ ಅಂದ್ರೆ ಆಗ ಸ್ವಲ್ಪ ವೀಕ್ನೆಸ್ ಬರುವಂತ ಚಾನ್ಸಸ್ ಇದೆ. ಬಟ್ RVNL ಸ್ಟಾಕ್ ನಲ್ಲಿ ತುಂಬಾನೇ ಮೊಮೆಂಟಮ್ ರೀಸೆಂಟ್ ಟೈಮ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವರಿಗೆ ಸ್ಟ್ರಾಂಗ್ ಆರ್ಡರ್ ಗಳು ಸಿಗ್ತದೆ. ಸ್ಟಿಲ್ ವ್ಯಾಲ್ಯೂಯೇಷನ್ ಕನ್ಸರ್ನ್ ಇದ್ದೇ ಇರುತ್ತೆ. ಪೇಟಿಎಂ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಇವತ್ತು 9% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ಪೇಟಿಎಂ ನ CEO ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪೇಟಿಎಂ ಅನ್ನ $100 ಬಿಲಿಯನ್ ವ್ಯಾಲ್ಯೂಯೇಷನ್ ನ ಕಂಪನಿ ಮಾಡೋದು ನಮ್ಮ ಒಂದು ಗೋಲ್ ಆಗಿರುತ್ತೆ ಅಂತ ಅವರು ಹೇಳಿದ್ದಾರೆ. ಈಗ ಪೇಟಿಎಂ ನ ಮಾರ್ಕೆಟ್ ಕ್ಯಾಪ್ 30,000 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೀಸೆಂಟ್ ಆಗಿ ICICI ಬ್ಯಾಂಕ್ $100 ಬಿಲಿಯನ್ ವ್ಯಾಲ್ಯೂಯೇಷನ್ ಅನ್ನು ಟಚ್ ಮಾಡಿತ್ತು. $100 ಬಿಲಿಯನ್ ಅಂದ್ರೆ 8 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಆಗಿರುತ್ತೆ. ಸೊ ಆ ಒಂದು ಮಾರ್ಕೆಟ್ ಕ್ಯಾಪ್ ಎಸ್ಟಿಮೇಷನ್ ನ 5% ನಷ್ಟು ಮಾರ್ಕೆಟ್ ಕ್ಯಾಪ್ ಕೂಡ ಪೇಟಿಎಂ ನ ಬಳಿಯಲ್ಲಿ ಇಲ್ಲ. ಪೇಟಿಎಂ ನ ಸ್ಟಾಕ್ ಪ್ರೈಸ್ ನಲ್ಲಿ ಕಂಟಿನ್ಯೂಸ್ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಮಾರ್ಕೆಟ್ ಕ್ಯಾಪ್ ಕೂಡ ಫಾಲ್ ಆಗಿದೆ. ಸೊ CEO ಆಗಿರೋದ್ರಿಂದ ಅವರಿಗೆ ಕಂಪನಿಯ ಬಗ್ಗೆ ಒಳ್ಳೆ ಒಪಿನಿಯನ್ಸ್ ಇರಬೇಕಾಗುತ್ತೆ. ಗೋಲ್ಸ್ ಗಳನ್ನ ಕೂಡ ಸೆಟ್ ಮಾಡಬೇಕಾಗುತ್ತೆ. ಬಟ್ ತುಂಬಾನೇ ಅಗ್ರೆಸಿವ್ ಗೋಲ್ಸ್ ಗಳನ್ನ ಸೆಟ್ ಮಾಡಿದಾಗ ಆ ಗೋಲ್ಸ್ ಗಳನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಇನ್ನಷ್ಟು ವೀಕ್ನೆಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಗೋಲ್ ಸೆಟ್ ಮಾಡಿರೋದು ಪಾಸಿಟಿವ್ ಆಗಿರುತ್ತೆ. ಬಟ್ ಖಂಡಿತವಾಗ್ಲೂ ಈ ಒಂದು ಮಾರ್ಕ್ ಅನ್ನ ಅಚೀವ್ ಮಾಡೋದಕ್ಕೆ ಪೇಟಿಎಂ ಸಾಕಷ್ಟು ಕಷ್ಟ ಪಡಬೇಕಾಗುತ್ತೆ. PC ಜ್ಯುವೆಲರ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 10% ನಷ್ಟು ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒನ್ ಟೈಮ್ ಸೆಟಲ್ಮೆಂಟ್ ಪ್ರಪೋಸಲ್ ಗೆ ಅಕ್ಸೆಪ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. PC ಜ್ಯುವೆಲರ್ಸ್ 14ಕ್ಕೂ ಹೆಚ್ಚಿನ ಬ್ಯಾಂಕ್ ಗಳಲ್ಲಿ ಲೋನ್ ಅನ್ನ ತಗೊಂಡಿದ್ದಾರೆ. SBI, ಇಂಡಿಯನ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಲೋನ್ಸ್ ಇದೆ. SBI ನಲ್ಲೇ 1060 ಕೋಟಿಯಷ್ಟು ಲೋನ್ಸ್ ಅನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಯೂನಿಯನ್ ಬ್ಯಾಂಕ್ ನ ಕಡೆಯಿಂದ 530 ಕೋಟಿಯ ಲೋನ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂದ 478 ಕೋಟಿ ಲೋನ್, ಹಾಗೇನೆ ಇಂಡಿಯನ್ ಬ್ಯಾಂಕ್ ನ ಕಡೆಯಿಂದ 226 ಕೋಟಿ ಲೋನ್ ಅನ್ನು ಇವರು ತಗೊಂಡಿದ್ದಾರೆ. ಸೊ ಫೈನಾನ್ಷಿಯಲಿ ತುಂಬಾನೇ ಕ್ರೈಸಿಸ್ PC ಜ್ಯುವೆಲರ್ಸ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ರೀಸೆಂಟ್ ಆಗಿ SBI ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಪ್ರಪೋಸಲ್ ಗೆ ಅಕ್ಸೆಪ್ಟೆನ್ಸ್ ಅನ್ನ ಕೊಟ್ಟಿದ್ರು. ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ ಅಕ್ಸೆಪ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಒನ್ ಟೈಮ್ ಸೆಟಲ್ಮೆಂಟ್ ಅನ್ನ PC ಜ್ಯುವೆಲರ್ಸ್ ಮಾಡಬೇಕಾಗುತ್ತೆ. ಟೋಟಲ್ ಇಂಟ್ರೆಸ್ಟ್ ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದನ್ನ ಒಂದು ಪೀರಿಯಡ್ ಸೆಟ್ ಮಾಡಿ ಆ ಒಂದು ಪೀರಿಯಡ್ ನ ಒಳಗಾಗಿ ಬ್ಯಾಂಕ್ಗೆ ಸೆಟಲ್ ಮಾಡಬೇಕಾಗುತ್ತೆ. ಅವರು ಇದನ್ನ ಕ್ಯಾಶ್ ನ ಮೂಲಕ ಅಥವಾ ಈಕ್ವಿಟಿ ಕಾಂಪೋನೆಂಟ್ಸ್ ನ ಮೂಲಕ ಮಾಡಬಹುದಾಗುತ್ತೆ. ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಇವರು ಲೋನ್ಸ್ ಅನ್ನ ಕ್ಲಿಯರ್ ಮಾಡ್ತಾರೆ ಅಂತ. ನೀವು ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಿದಾಗಲೇ ನಿಮಗೆ ಈ ಕಂಪನಿಯ ಬಗ್ಗೆ ಐಡಿಯಾ ಸಿಗುತ್ತೆ. 2018ರಲ್ಲಿ 600 ಅರೌಂಡ್ ಅಲ್ಲಿ PC ಜ್ಯುವೆಲರ್ಸ್ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ ನಿಂದ ಸಾಕಷ್ಟು ಕ್ರಾಕ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಅವರು ಬಿಸ್ನೆಸ್ ಅನ್ನ ರಿಕವರ್ ಮಾಡಿ ಮತ್ತೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ಬೋದು. ಬಟ್ ನೀವು ಡೆಟ್ ಫಿಗರ್ಸ್ ಅನ್ನ ಕೂಡ ನೋಡಿದಿರಾ, ಸಾಕಷ್ಟು ಡೆಟ್ ಇದೆ. ಆದ್ರಿಂದ ಈ ರೀತಿಯ ಕಂಪನಿಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ. ಹಾಗೆ IPO ವಿಚಾರಕ್ಕೆ ಬಂದಾಗ ಆಮ್ಕ್ಯೂರ್ ಫಾರ್ಮಾಸ್ಯೂಟಿಕಲ್ಸ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. 365 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 36% ನಷ್ಟು ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲಿವರೆಗೂ ಅಲಾಟ್ಮೆಂಟ್ ಬಂದಿಲ್ಲ. ಮೇ ಬಿ ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ ಬರುವಂತ ಚಾನ್ಸಸ್ ಇರುತ್ತೆ. ಲಿಂಕ್ ಇನ್ ಟೈಮ್ ವೆಬ್ಸೈಟ್ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಲಿಂಕ್ ಅನ್ನ ಟೆಲಿಗ್ರಾಮ್ ಅಲ್ಲಿ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ. ಬನ್ಸಾಲ್ ವೈರ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಸ್ವಲ್ಪ ಫಾಲ್ ಆಗಿದೆ. ಆದ್ರೂ ಕೂಡ 27% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಬನ್ಸಾಲ್ ವೈರ್ ನ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಇವತ್ತೇ ಬರಬೇಕಾಗಿತ್ತು. ಈ IPO ನ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ನಾಳೆ ಬೆಳಿಗ್ಗೆ ಬರುವಂತ ಚಾನ್ಸಸ್ ಇರುತ್ತೆ. ಎರಡು ಕಂಪನಿಗಳು ಬುಧವಾರ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತಾ ಇದೆ.
KPI ಗ್ರೀನ್ ಎನರ್ಜಿ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 3% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿಗೆ ಒಳ್ಳೆ ಒಂದು ಆರ್ಡರ್ ಸಿಗ್ತಾ ಇದೆ. ಗುಜರಾತ್ ಊರ್ಜಾ ವಿಕಾಸ್ ನಿಗಮ್ನ ಕಡೆಯಿಂದ ಇವ್ರಿಗೊಂದು ಸೋಲಾರ್ ವಿಂಡ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಒಂದು ಪ್ರಾಜೆಕ್ಟ್ ಸಿಕ್ಕಿರೋದು KPI ಗ್ರೀನ್ ಎನರ್ಜಿಗೆ ಪಾಸಿಟಿವ್ ಆಗಿರುತ್ತೆ. ಆರ್ಡರ್ ಸಿಕ್ಕಿರುವಂತ ನ್ಯೂಸ್ಗಳು ಬಂದಾಗ ಸ್ಟಾಕ್ ಪ್ರೈಸ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇರುತ್ತೆ. ಸೊ ಆರ್ಡರ್ಗಳನ್ನು ಅವರು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದಾಗ ಅವರ ರೆವೆನ್ಯೂಸ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುತ್ತೆ. ಓವರ್ ಆಲ್ ಇದು ಕಂಪನಿಗೆ ಪಾಸಿಟಿವ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.